ನೆಲ್ಲಿದಡಿ ಗುತ್ತು ಹೀಗೊಂದು ಅಭಿಯಾನ ಕರಾವಳಿಯಲ್ಲಿ ಜೋರಾಗ್ಬಿಟ್ಟಿದೆ. ತುಳುನಾಡಿನ ಹೆಮ್ಮೆಯ ನೆಲ್ಲಿದಡಿ ಗುತ್ತಿನ ಮನೆ ಹಾಗೂ ಕಾರ್ಣಿಕದ ಕಾಂತೇರಿ ಜುಮಾದಿ ದೈವಸ್ಥಾನ ಉಳಿಸೋದಕ್ಕೆ ಪಣ ತೊಟ್ಟಿದ್ದಾರೆ. ಏನಿದು ನೆಲ್ಲಿದಡಿ ಗುತ್ತು ಉಳಿಸುವ ಅಭಿಯಾನ? ಈ ಸ್ಟೋರಿ ನೋಡಿ. ಸಾವಿರ ಮಂತ್ರ ಮುಖ್ಯತ್ವ ಆತ್ಮದ ಭಕ್ತಿರು ಒಂದೇ ಮಂತ್ರ ಸ್ವಾಮಿ ದೈವಾರಾಧನೆ ತುಳುನಾಡಿನ ಅಸ್ಮಿತೆ. ದೈವಾರಾಧನೆಗೆ ಸಣ್ಣ ಚ್ಯುತಿ ಬಂದರೂ ಕರಾವಳಿಗರು ಸಿಡಿದೇಳ್ತಾರೆ, ಒಂದಾಗುತ್ತಾರೆ. ಹೀಗೆ ಕರಾವಳಿಗರ ಒಟ್ಟಾದ ಹೋರಾಟದ ಧ್ವನಿಯೇ ನೆಲ್ಲಿದಡಿ ಗುತ್ತು ಅಭಿಯಾನ. ಹೌದು, 2006ರಲ್ಲಿ ಮಂಗಳೂರು ಹೊರವಲಯದ ಬಜ್ಪೆ ಸುತ್ತಮುತ್ತಲಿನ ಸುಮಾರು 3000 ಎಕರೆ ಪ್ರದೇಶವನ್ನ ಎಂಎಸ್ಇಝೆಡ್ ಭೂಸ್ವಾಧೀನ ಮಾಡಿತ್ತು. 800 ವರ್ಷಗಳ ಇತಿಹಾಸ ಇರೋ ನೆಲ್ಲಿದಡಿ ಗುತ್ತು ಹಾಗೂ ಕಾಂತೇರಿ ಜುಮಾದಿ ದೈವಸ್ಥಾನವನ್ನ ದೈವದ ಕಾರಣಿಕ ಎಂಬಂತೆ ಕದಲಿಸಲಾಗಲಿಲ್ಲ. ಹೀಗಾಗಿ ಕಳೆದ 19 ವರ್ಷಗಳಿಂದ ದೈವಸ್ಥಾನದ ಸೇವೆಯನ್ನ ಎಂಎಸ್ಇಝೆಡ್ ಅಧಿಕಾರಿಗಳ ಅನುಮತಿ ಪಡೆದೇ ಮಾಡಲಾಗ್ತಿತ್ತು. ಆದ್ರೆ ಇದೀಗ ಎಂಎಸ್ಇಝೆಡ್ ಅಧಿಕಾರಿಗಳು ದೈವಸ್ಥಾನಕ್ಕೆ ತೆರಳದಂತೆ ಕಿರಿಕ್ ಶುರು ಮಾಡಿದ್ದಾರೆ. ಎಂಎಸ್ಇಝೆಡ್ ಅಧಿಕಾರಿಗಳ ಈ ನಡೆ ಕರಾವಳಿಯಲ್ಲಿ ದೈವಾರಾಧಕರನ್ನ ಸಹಜವಾಗಿಯೇ ಕೆರಳಿಸಿದೆ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸೇವ್ ನೆಲ್ಲಿದಡಿ ಗತ್ತು ಎನ್ನುವ ಅಭಿಯಾನ ಮಾಡುತ್ತಿದ್ದಾರೆ. ಆದರೆ ರಾಜಕಾರಣಿಗಳು ನೆಲ್ಲಿದಡಿ ಗತ್ತು ಉಳಿಸುವ ಹೋರಾಟದಲ್ಲಿ ಅಷ್ಟಾಗಿ ಭಾಗವಹಿಸುತ್ತಿಲ್ಲ, ದೊಡ್ಡ ಮಟ್ಟದ ಪ್ರಯತ್ನ ಮಾಡ್ತಿಲ್ಲ ಎನ್ನುವ ಆಕ್ರೋಶವೂ ಕೂಡ ವ್ಯಕ್ತವಾಗಿದೆ. ಇಷ್ಟು ದಿನಗಳಿಂದ ನಿರಂತರವಾಗಿ ಹೋರಾಟಗಳು ನಡೀತಾ ಇದೆ. ಆ ಮನೆಯಲ್ಲಿ ಕೂಗಿನ ಶಬ್ದ ಕೇಳ್ತಾ ಇದೆ. ಆ ಮನೆಯವರ ನೋವನ್ನು ಅಲಲು ತೋಡಿಕೊಳ್ತಾ ಇದ್ದಾರೆ. ಇವತ್ತಿನವರೆಗೆ ಯಾವ ರಾಜಕಾರಣಿಯೂ ಅಲ್ಲಿ ಹೋಗಲಿಲ್ಲ. ನೆಲ್ಲಿದಡಿ ಗುತ್ತು ಕಾಂತೇರಿ ಜುಮಾದಿ ದೈವಸ್ಥಾನ ಹಾಗೂ ಅಲ್ಲಿಗೆ ಹೋಗುವ ಮಾರ್ಗವನ್ನ ಜುಮಾದಿ ದೈವದ ಹೆಸರಿನಲ್ಲಿ ಮಾಡಬೇಕು ಅನ್ನೋ ಆಗ್ರಹ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ದೊಡ್ಡ ಹೋರಾಟಕ್ಕೂ ಕರಾವಳಿಯ ದೈವಾರಾಧಕರು ತಯಾರಿ ನಡೆಸುತ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್. ನೆಲ್ಲಿದಡಿ ಗುತ್ತು ಹೀಗೊಂದು ಅಭಿಯಾನ ಕರಾವಳಿಯಲ್ಲಿ ಜೋರಾಗ್ಬಿಟ್ಟಿದೆ. ತುಳುನಾಡಿನ ಹೆಮ್ಮೆಯ ನೆಲ್ಲಿದಡಿ ಗುತ್ತಿನ ಮನೆ ಹಾಗೂ ಕಾರ್ಣಿಕದ ಕಾಂತೇರಿ ಜುಮಾದಿ ದೈವಸ್ಥಾನ ಉಳಿಸೋದಕ್ಕೆ ಪಣ ತೊಟ್ಟಿದ್ದಾರೆ. ಏನಿದು ನೆಲ್ಲಿದಡಿ ಗುತ್ತು ಉಳಿಸುವ ಅಭಿಯಾನ? ಈ ಸ್ಟೋರಿ ನೋಡಿ. ಸಾವಿರ ಮಂತ್ರ ಮುಖ್ಯತ್ವ ಆತ್ಮದ ಭಕ್ತಿರು ಒಂದೇ ಮಂತ್ರ ಸ್ವಾಮಿ ದೈವಾರಾಧನೆ ತುಳುನಾಡಿನ ಅಸ್ಮಿತೆ. ದೈವಾರಾಧನೆಗೆ ಸಣ್ಣ ಚ್ಯುತಿ ಬಂದರೂ ಕರಾವಳಿಗರು ಸಿಡಿದೇಳ್ತಾರೆ, ಒಂದಾಗುತ್ತಾರೆ. ಹೀಗೆ ಕರಾವಳಿಗರ ಒಟ್ಟಾದ ಹೋರಾಟದ ಧ್ವನಿಯೇ ನೆಲ್ಲಿದಡಿ ಗುತ್ತು ಅಭಿಯಾನ. ಹೌದು, 2006ರಲ್ಲಿ ಮಂಗಳೂರು ಹೊರವಲಯದ ಬಜ್ಪೆ ಸುತ್ತಮುತ್ತಲಿನ ಸುಮಾರು 3000 ಎಕರೆ ಪ್ರದೇಶವನ್ನ ಎಂಎಸ್ಇಝೆಡ್ ಭೂಸ್ವಾಧೀನ ಮಾಡಿತ್ತು. 800 ವರ್ಷಗಳ ಇತಿಹಾಸ ಇರೋ ನೆಲ್ಲಿದಡಿ ಗುತ್ತು ಹಾಗೂ ಕಾಂತೇರಿ ಜುಮಾದಿ ದೈವಸ್ಥಾನವನ್ನ ದೈವದ ಕಾರಣಿಕ ಎಂಬಂತೆ ಕದಲಿಸಲಾಗಲಿಲ್ಲ. ಹೀಗಾಗಿ ಕಳೆದ 19 ವರ್ಷಗಳಿಂದ ದೈವಸ್ಥಾನದ ಸೇವೆಯನ್ನ ಎಂಎಸ್ಇಝೆಡ್ ಅಧಿಕಾರಿಗಳ ಅನುಮತಿ ಪಡೆದೇ ಮಾಡಲಾಗ್ತಿತ್ತು. ಆದ್ರೆ ಇದೀಗ ಎಂಎಸ್ಇಝೆಡ್ ಅಧಿಕಾರಿಗಳು ದೈವಸ್ಥಾನಕ್ಕೆ ತೆರಳದಂತೆ ಕಿರಿಕ್ ಶುರು ಮಾಡಿದ್ದಾರೆ. ಎಂಎಸ್ಇಝೆಡ್ ಅಧಿಕಾರಿಗಳ ಈ ನಡೆ ಕರಾವಳಿಯಲ್ಲಿ ದೈವಾರಾಧಕರನ್ನ ಸಹಜವಾಗಿಯೇ ಕೆರಳಿಸಿದೆ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸೇವ್ ನೆಲ್ಲಿದಡಿ ಗತ್ತು ಎನ್ನುವ ಅಭಿಯಾನ ಮಾಡುತ್ತಿದ್ದಾರೆ. ಆದರೆ ರಾಜಕಾರಣಿಗಳು ನೆಲ್ಲಿದಡಿ ಗತ್ತು ಉಳಿಸುವ ಹೋರಾಟದಲ್ಲಿ ಅಷ್ಟಾಗಿ ಭಾಗವಹಿಸುತ್ತಿಲ್ಲ, ದೊಡ್ಡ ಮಟ್ಟದ ಪ್ರಯತ್ನ ಮಾಡ್ತಿಲ್ಲ ಎನ್ನುವ ಆಕ್ರೋಶವೂ ಕೂಡ ವ್ಯಕ್ತವಾಗಿದೆ. ಇಷ್ಟು ದಿನಗಳಿಂದ ನಿರಂತರವಾಗಿ ಹೋರಾಟಗಳು ನಡೀತಾ ಇದೆ. ಆ ಮನೆಯಲ್ಲಿ ಕೂಗಿನ ಶಬ್ದ ಕೇಳ್ತಾ ಇದೆ. ಆ ಮನೆಯವರ ನೋವನ್ನು ಅಲಲು ತೋಡಿಕೊಳ್ತಾ ಇದ್ದಾರೆ. ಇವತ್ತಿನವರೆಗೆ ಯಾವ ರಾಜಕಾರಣಿಯೂ ಅಲ್ಲಿ ಹೋಗಲಿಲ್ಲ. ನೆಲ್ಲಿದಡಿ ಗುತ್ತು ಕಾಂತೇರಿ ಜುಮಾದಿ ದೈವಸ್ಥಾನ ಹಾಗೂ ಅಲ್ಲಿಗೆ ಹೋಗುವ ಮಾರ್ಗವನ್ನ ಜುಮಾದಿ ದೈವದ ಹೆಸರಿನಲ್ಲಿ ಮಾಡಬೇಕು ಅನ್ನೋ ಆಗ್ರಹ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ದೊಡ್ಡ ಹೋರಾಟಕ್ಕೂ ಕರಾವಳಿಯ ದೈವಾರಾಧಕರು ತಯಾರಿ ನಡೆಸುತ್ತಿದ್ದಾರೆ.
ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನೆಲ್ಲಿದಡಿ ಗುತ್ತು ಹೀಗೊಂದು ಅಭಿಯಾನ ಕರಾವಳಿಯಲ್ಲಿ ಜೋರಾಗ್ಬಿಟ್ಟಿದೆ. ತುಳುನಾಡಿನ ಹೆಮ್ಮೆಯ ನೆಲ್ಲಿದಡಿ ಗುತ್ತಿನ ಮನೆ ಹಾಗೂ ಕಾರ್ಣಿಕದ ಕಾಂತೇರಿ ಜುಮಾದಿ ದೈವಸ್ಥಾನ ಉಳಿಸೋದಕ್ಕೆ ಪಣ ತೊಟ್ಟಿದ್ದಾರೆ. ಏನಿದು ನೆಲ್ಲಿದಡಿ ಗುತ್ತು ಉಳಿಸುವ ಅಭಿಯಾನ? ಈ ಸ್ಟೋರಿ ನೋಡಿ. ಸಾವಿರ ಮಂತ್ರ ಮುಖ್ಯ ಆತ್ಮದ ಭಕ್ತಿರು ಒಂದೇ ಮಂತ್ರ ಸ್ವಾಮಿ ದೈವಾರಾಧನೆ ತುಳುನಾಡಿನ ಅಸ್ಮಿತೆ. ದೈವಾರಾಧನೆಗೆ ಸಣ್ಣ ಚ್ಯುತಿ ಬಂದ್ರೂ ಕರಾವಳಿಗರು ಸಿಡಿದೇಳ್ತಾರೆ, ಒಂದಾಗುತ್ತಾರೆ. ಹೀಗೆ ಕರಾವಳಿಗರ ಒಟ್ಟಾದ ಹೋರಾಟದ ಧ್ವನಿಯೇ ನೆಲ್ಲಿದಡಿ ಗುತ್ತು ಅಭಿಯಾನ. ಹೌದು, 2006ರಲ್ಲಿ ಮಂಗಳೂರು ಹೊರವಲಯದ ಬಜ್ಪೆ ಸುತ್ತಮುತ್ತಲಿನ ಸುಮಾರು 3000 ಎಕರೆ ಪ್ರದೇಶವನ್ನ ಎಂಎಸ್ಇಝೆಡ್ ಭೂಸ್ವಾಧೀನ ಮಾಡಿತ್ತು. 800 ವರ್ಷಗಳ ಇತಿಹಾಸ ಇರೋ ನೆಲ್ಲಿದಡಿ ಗುತ್ತು ಹಾಗೂ ಕಾಂತೇರಿ ಜುಮಾದಿ ದೈವಸ್ಥಾನವನ್ನ ದೈವದ ಕಾರಣಿಕ ಎಂಬಂತೆ ಕದಲಿಸಲಾಗಲಿಲ್ಲ. ಹೀಗಾಗಿ ಕಳೆದ 19 ವರ್ಷಗಳಿಂದ ದೈವಸ್ಥಾನದ ಸೇವೆಯನ್ನ ಎಂಎಸ್ಇಝೆಡ್ ಅಧಿಕಾರಿಗಳ ಅನುಮತಿ ಪಡೆದೇ ಮಾಡಲಾಗ್ತಿತ್ತು. ಆದ್ರೆ ಇದೀಗ ಎಂಎಸ್ಇಝೆಡ್ ಅಧಿಕಾರಿಗಳು ದೈವಸ್ಥಾನಕ್ಕೆ ತೆರಳದಂತೆ ಕಿರಿಕ್ ಶುರು ಮಾಡಿದ್ದಾರೆ. ಎಂಎಸ್ಇಝೆಡ್ ಅಧಿಕಾರಿಗಳ ಈ ನಡೆ ಕರಾವಳಿಯಲ್ಲಿ ದೈವಾರಾಧಕರನ್ನ ಸಹಜವಾಗಿಯೇ ಕೆರಳಿಸಿದೆ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸೇವ್ ನೆಲ್ಲಿದಡಿ ಗತ್ತು ಎನ್ನುವ ಅಭಿಯಾನ ಮಾಡ್ತಿದ್ದಾರೆ. ಆದರೆ ರಾಜಕಾರಣಿಗಳು ನೆಲ್ಲಿದಡಿ ಗತ್ತು ಉಳಿಸುವ ಹೋರಾಟದಲ್ಲಿ ಅಷ್ಟಾಗಿ ಭಾಗವಹಿಸುತ್ತಿಲ್ಲ, ದೊಡ್ಡ ಮಟ್ಟದ ಪ್ರಯತ್ನ ಮಾಡ್ತಿಲ್ಲ ಎನ್ನುವ ಆಕ್ರೋಶವೂ ಕೂಡ ವ್ಯಕ್ತವಾಗಿದೆ. ಇಷ್ಟು ದಿನಗಳಿಂದ ನಿರಂತರವಾಗಿ ಹೋರಾಟಗಳು ನಡೀತಾ ಇದೆ. ಆ ಮನೆಯಲ್ಲಿ ಕೂಗಿನ ಶಬ್ದ ಕೇಳ್ತಾ ಇದೆ. ಆ ಮನೆಯವರ ನೋವನ್ನು ಅಲಲು ತೋಡಿಕೊಳ್ತಾ ಇದ್ದಾರೆ. ಇವತ್ತಿನವರೆಗೆ ಯಾವ ರಾಜಕಾರಣಿಯೂ ಅಲ್ಲಿ ಹೋಗಲಿಲ್ಲ. ನೆಲ್ಲಿದಡಿ ಗುತ್ತು ಕಾಂತೇರಿ ಜುಮಾದಿ ದೈವಸ್ಥಾನ ಹಾಗೂ ಅಲ್ಲಿಗೆ ಹೋಗುವ ಮಾರ್ಗವನ್ನ ಜುಮಾದಿ ದೈವದ ಹೆಸರಿನಲ್ಲಿ ಮಾಡಬೇಕು ಅನ್ನೋ ಆಗ್ರಹ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ದೊಡ್ಡ ಹೋರಾಟಕ್ಕೂ ಕರಾವಳಿಯ ದೈವಾರಾಧಕರು ತಯಾರಿ ನಡೆಸುತ್ತಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನೆಲ್ಲಿದಡಿ ಗುತ್ತು ಹೀಗೊಂದು ಅಭಿಯಾನ ಕರಾವಳಿಯಲ್ಲಿ ಜೋರಾಗ್ಬಿಟ್ಟಿದೆ. ತುಳುನಾಡಿನ ಹೆಮ್ಮೆಯ ನೆಲ್ಲಿದಡಿ ಗುತ್ತಿನ ಮನೆ ಹಾಗೂ ಕಾರ್ಣಿಕದ ಕಾಂತೇರಿ ಜುಮಾದಿ ದೈವಸ್ಥಾನ ಉಳಿಸೋದಕ್ಕೆ ಪಣ ತೊಟ್ಟಿದ್ದಾರೆ. ಏನಿದು ನೆಲ್ಲಿದಡಿ ಗುತ್ತು ಉಳಿಸುವ ಅಭಿಯಾನ? ಈ ಸ್ಟೋರಿ ನೋಡಿ. ಸಾವಿರ ಮಂತ್ರ ಮುಖ್ಯ ಆತ್ಮದ ಭಕ್ತಿರು ಒಂದೇ ಮಂತ್ರ ಸ್ವಾಮಿ ದೈವಾರಾಧನೆ ತುಳುನಾಡಿನ ಅಸ್ಮಿತೆ. ದೈವಾರಾಧನೆಗೆ ಸಣ್ಣ ಚ್ಯುತಿ ಬಂದ್ರೂ ಕರಾವಳಿಗರು ಸಿಡಿದೇಳ್ತಾರೆ, ಒಂದಾಗುತ್ತಾರೆ. ಹೀಗೆ ಕರಾವಳಿಗರ ಒಟ್ಟಾದ ಹೋರಾಟದ ಧ್ವನಿಯೇ ನೆಲ್ಲಿದಡಿ ಗುತ್ತು ಅಭಿಯಾನ. ಹೌದು, 2006ರಲ್ಲಿ ಮಂಗಳೂರು ಹೊರವಲಯದ ಬಜ್ಪೆ ಸುತ್ತಮುತ್ತಲಿನ ಸುಮಾರು 3000 ಎಕರೆ ಪ್ರದೇಶವನ್ನ ಎಂಎಸ್ಇಝೆಡ್ ಭೂಸ್ವಾಧೀನ ಮಾಡಿತ್ತು. 800 ವರ್ಷಗಳ ಇತಿಹಾಸ ಇರೋ ನೆಲ್ಲಿದಡಿ ಗುತ್ತು ಹಾಗೂ ಕಾಂತೇರಿ ಜುಮಾದಿ ದೈವಸ್ಥಾನವನ್ನ ದೈವದ ಕಾರಣಿಕ ಎಂಬಂತೆ ಕದಲಿಸಲಾಗಲಿಲ್ಲ. ಹೀಗಾಗಿ ಕಳೆದ 19 ವರ್ಷಗಳಿಂದ ದೈವಸ್ಥಾನದ ಸೇವೆಯನ್ನ ಎಂಎಸ್ಇಝೆಡ್ ಅಧಿಕಾರಿಗಳ ಅನುಮತಿ ಪಡೆದೇ ಮಾಡಲಾಗ್ತಿತ್ತು. ಆದ್ರೆ ಇದೀಗ ಎಂಎಸ್ಇಝೆಡ್ ಅಧಿಕಾರಿಗಳು ದೈವಸ್ಥಾನಕ್ಕೆ ತೆರಳದಂತೆ ಕಿರಿಕ್ ಶುರು ಮಾಡಿದ್ದಾರೆ. ಎಂಎಸ್ಇಝೆಡ್ ಅಧಿಕಾರಿಗಳ ಈ ನಡೆ ಕರಾವಳಿಯಲ್ಲಿ ದೈವಾರಾಧಕರನ್ನ ಸಹಜವಾಗಿಯೇ ಕೆರಳಿಸಿದೆ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸೇವ್ ನೆಲ್ಲಿದಡಿ ಗತ್ತು ಎನ್ನುವ ಅಭಿಯಾನ ಮಾಡ್ತಿದ್ದಾರೆ. ಆದರೆ ರಾಜಕಾರಣಿಗಳು ನೆಲ್ಲಿದಡಿ ಗತ್ತು ಉಳಿಸುವ ಹೋರಾಟದಲ್ಲಿ ಅಷ್ಟಾಗಿ ಭಾಗವಹಿಸುತ್ತಿಲ್ಲ, ದೊಡ್ಡ ಮಟ್ಟದ ಪ್ರಯತ್ನ ಮಾಡ್ತಿಲ್ಲ ಎನ್ನುವ ಆಕ್ರೋಶವೂ ಕೂಡ ವ್ಯಕ್ತವಾಗಿದೆ. ಇಷ್ಟು ದಿನಗಳಿಂದ ನಿರಂತರವಾಗಿ ಹೋರಾಟಗಳು ನಡೀತಾ ಇದೆ. ಆ ಮನೆಯಲ್ಲಿ ಕೂಗಿನ ಶಬ್ದ ಕೇಳ್ತಾ ಇದೆ. ಆ ಮನೆಯವರ ನೋವನ್ನು ಅಲಲು ತೋಡಿಕೊಳ್ತಾ ಇದ್ದಾರೆ. ಇವತ್ತಿನವರೆಗೆ ಯಾವ ರಾಜಕಾರಣಿಯೂ ಅಲ್ಲಿ ಹೋಗಲಿಲ್ಲ. ನೆಲ್ಲಿದಡಿ ಗುತ್ತು ಕಾಂತೇರಿ ಜುಮಾದಿ ದೈವಸ್ಥಾನ ಹಾಗೂ ಅಲ್ಲಿಗೆ ಹೋಗುವ ಮಾರ್ಗವನ್ನ ಜುಮಾದಿ ದೈವದ ಹೆಸರಿನಲ್ಲಿ ಮಾಡಬೇಕು ಅನ್ನೋ ಆಗ್ರಹ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ದೊಡ್ಡ ಹೋರಾಟಕ್ಕೂ ಕರಾವಳಿಯ ದೈವಾರಾಧಕರು ತಯಾರಿ ನಡೆಸುತ್ತಿದ್ದಾರೆ.
ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನೆಲ್ಲಿದಡಿ ಗುತ್ತು ಹೀಗೊಂದು ಅಭಿಯಾನ ಕರಾವಳಿಯಲ್ಲಿ ಜೋರಾಗ್ಬಿಟ್ಟಿದೆ. ತುಳುನಾಡಿನ ಹೆಮ್ಮೆಯ ನೆಲ್ಲಿದಡಿ ಗುತ್ತಿನ ಮನೆ ಹಾಗೂ ಕಾರ್ಣಿಕದ ಕಾಂತೇರಿ ಜುಮಾದಿ ದೈವಸ್ಥಾನ ಉಳಿಸೋದಕ್ಕೆ ಪಣ ತೊಟ್ಟಿದ್ದಾರೆ. ಏನಿದು ನೆಲ್ಲಿದಡಿ ಗುತ್ತು ಉಳಿಸುವ ಅಭಿಯಾನ? ಈ ಸ್ಟೋರಿ ನೋಡಿ. ಸಾವಿರ ಮಂತ್ರ ಮುಖ್ಯ ಆತ್ಮದ ಭಕ್ತಿರು ಒಂದೇ ಮಂತ್ರ ಸ್ವಾಮಿ ಬಂದ್ಬಿಟ್ಟಿದ್ರಮ್ಮ. ದೈವಾರಾಧನೆ ತುಳುನಾಡಿನ ಅಸ್ಮಿತೆ. ದೈವಾರಾಧನೆಗೆ ಸಣ್ಣ ಚ್ಯುತಿ ಬಂದ್ರೂ ಕರಾವಳಿಗರು ಸಿಡಿದೇಳ್ತಾರೆ, ಒಂದಾಗುತ್ತಾರೆ. ಹೀಗೆ ಕರಾವಳಿಗರ ಒಟ್ಟಾದ ಹೋರಾಟದ ಧ್ವನಿಯೇ ನೆಲ್ಲಿದಡಿ ಗುತ್ತು ಅಭಿಯಾನ. ಹೌದು, 2006ರಲ್ಲಿ ಮಂಗಳೂರು ಹೊರವಲಯದ ಬಜ್ಪೆ ಸುತ್ತಮುತ್ತಲಿನ ಸುಮಾರು 3000 ಎಕರೆ ಪ್ರದೇಶವನ್ನ ಎಂಎಸ್ಇಝೆಡ್ ಭೂಸ್ವಾಧೀನ ಮಾಡಿತ್ತು. 800 ವರ್ಷಗಳ ಇತಿಹಾಸ ಇರೋ ನೆಲ್ಲಿದಡಿ ಗುತ್ತು ಹಾಗೂ ಕಾಂತೇರಿ ಜುಮಾದಿ ದೈವಸ್ಥಾನವನ್ನ ದೈವದ ಕಾರಣಿಕ ಎಂಬಂತೆ ಕದಲಿಸಲಾಗಲಿಲ್ಲ. ಹೀಗಾಗಿ ಕಳೆದ 19 ವರ್ಷಗಳಿಂದ ದೈವಸ್ಥಾನದ ಸೇವೆಯನ್ನ ಎಂಎಸ್ಇಝೆಡ್ ಅಧಿಕಾರಿಗಳ ಅನುಮತಿ ಪಡೆದೇ ಮಾಡಲಾಗ್ತಿತ್ತು. ಆದ್ರೆ ಇದೀಗ ಎಂಎಸ್ಇಝೆಡ್ ಅಧಿಕಾರಿಗಳು ದೈವಸ್ಥಾನಕ್ಕೆ ತೆರಳದಂತೆ ಕಿರಿಕ್ ಶುರು ಮಾಡಿದ್ದಾರೆ. ಎಂಎಸ್ಇಝೆಡ್ ಅಧಿಕಾರಿಗಳ ಈ ನಡೆ ಕರಾವಳಿಯಲ್ಲಿ ದೈವಾರಾಧಕರನ್ನ ಸಹಜವಾಗಿಯೇ ಕೆರಳಿಸಿದೆ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸೇವ್ ನೆಲ್ಲಿದಡಿ ಗತ್ತು ಎನ್ನುವ ಅಭಿಯಾನ ಮಾಡ್ತಿದ್ದಾರೆ. ಆದರೆ ರಾಜಕಾರಣಿಗಳು ನೆಲ್ಲಿದಡಿ ಗತ್ತು ಉಳಿಸುವ ಹೋರಾಟದಲ್ಲಿ ಅಷ್ಟಾಗಿ ಭಾಗವಹಿಸುತ್ತಿಲ್ಲ, ದೊಡ್ಡ ಮಟ್ಟದ ಪ್ರಯತ್ನ ಮಾಡ್ತಿಲ್ಲ ಎನ್ನೋ ಆಕ್ರೋಶವೂ ಕೂಡ ವ್ಯಕ್ತವಾಗಿದೆ. ಇಷ್ಟು ದಿನಗಳಿಂದ ನಿರಂತರವಾಗಿ ಹೋರಾಟಗಳು ನಡೀತಾ ಇದೆ. ಆ ಮನೆಯಲ್ಲಿ ಕೂಗಿನ ಶಬ್ದ ಕೇಳ್ತಾ ಇದೆ. ಆ ಮನೆಯವರ ನೋವನ್ನು ಅಲಲು